ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಭಾ. ಎಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಎಲ್ರಿಗೂ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತೀನಿ. ಹಾಗೆ ಗೌರಿ ಗಣೇಶ ಹಬ್ಬ ಅಂದರೆ ಹಬ್ಬಗಳ ಪೈಕಿ ದೊಡ್ಡ ಹಬ್ಬ ಹೌದು. ಮಲೆನಾಡು ಕಡೆ ಸಿಸಿಲೆಲ್ಲ ತುಂಬ ಚೆನ್ನಾಗಿ ಗಣೇಶ ಹಬ್ಬವನ್ನು ಆಚರಿಸ್ತಾರೆ. ಗಣೇಶನನ್ನು ತರ್ತಾರೆ. ಹಾಗೆ ಗಣೇಶನಿಗೆ ಬೇರೆ ಬೇರೆ ನೈವೇದ್ಯ ಕಜ್ಜಾಯಗಳನ್ನೆಲ್ಲ ಮಾಡ್ತಾರೆ. ಮನೆಯಿಂದ ಮಕ್ಕಳು ಹೊರಗಡೆ ಇದ್ರೆ, ಹಾಗೆ ಕೆಲಸದ ಮೇಲೆ ದೂರದ ಊರು ಬೆಂಗಳೂರಲ್ಲಿದ್ದರೆ ಹಬ್ಬಕ್ಕೆ ಅಂತ ಎಲ್ಲರೂ ಮನೆಗೆ ಬರ್ತಾರೆ. ಈ ಒಂದು ಸಂಭ್ರಮವನ್ನ ಎಲ್ಲರೂ ಆಚರಿಸ್ತಾರೆ. ಹಾಗೆ ಖುಷಿ ಇರುತ್ತೆ, ಇಲ್ಲಿ ಖುಷಿ ವಾತಾವರಣ ಇರುತ್ತೆ. ಮಳೆ ಕೂಡ ಇಲ್ಲಿ ಚೆನ್ನಾಗೇ ಹೋಯ್ತಾ ಇದೆ. ಮಳೆಗಾಲದಲ್ಲೇ ಈ ಸಲ ಗಣೇಶ ಚೌತಿ ಹಬ್ಬವನ್ನ ಆಚರಿಸ್ಬೇಕು. ಇವತ್ತಿನ ವಿಡಿಯೋದಲ್ಲಿ ನಾವು ಗಣೇಶನಿಗೆ ಮಾಡುವಂತಹ ಕರ್ಜಿಕಾಯಿ ಮತ್ತು ಮೋದಕವನ್ನು ನನ್ನ ರೆಸಿಪಿಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಗರಿ ಗರಿ ಕರ್ಜಿಕಾಯಿನ ಮಾಡೋಣ ಬನ್ನಿ. ಭಾದ್ರಪದ ಮಾಸದ ಚತುರ್ಥಿಯ ದಿನ ಗಣೇಶ ಹಬ್ಬವನ್ನು ನಾವೆಲ್ಲರೂ ಆಚರಿಸ್ತೀವಿ. ಗಣೇಶನ ಹಬ್ಬದ ಮೊದಲನೇ ದಿನವೇ ಗೌರಿ ಹಬ್ಬ. ಗಣೇಶನಿಗೆ 21 ಬಗೆ ಕಜ್ಜಾಯಗಳನ್ನು ಮಾಡಿ ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ ಚೌತಿ ಹಬ್ಬದಲ್ಲಿ. ಚೌತಿ ಹಬ್ಬದ ದಿನವೇ ಎಲ್ಲ ಕಜ್ಜಾಯಗಳನ್ನು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಗೌರಿ ಹಬ್ಬದ ದಿನವೇ ನಾವು ನೈವೇದ್ಯಕ್ಕೆ ಅಂತ ಮಡಿಯಲ್ಲಿ ಮಾಡಿ ತೆಗೆದಿಟ್ಕೋತೀವಿ. ಕರ್ಜಿಕಾಯಿ ಮಾಡೋಕ್ಕೆ ಹೂರಣ ಮಾಡಿಟ್ಕೊಳ್ಳೋಣ. ಮೊದಲು ನಾನು ದೊಡ್ಡ ತೆಂಗಿನಕಾಯಿನ ಒಂದು ಹೊಡ್ಕೊಂಡಿದ್ದೀನಿ. ಹಾಗೆ ಇದನ್ನ ತುರ್ಕೊಂಡು ಹೂರಣ ಮಾಡಿಟ್ಕೊಂಡು ಸೈಡಲ್ಲಿ ಇಟ್ಕೊಂಡ್ರೆ ತಣ್ಣಾದಮೇಲೆ ಅದು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಕಾಯಿ ತುರಿಯೋಕ್ಕೆ ಅಂತ ನಾನು ಬಾಳೆ ಎಲೆಯನ್ನು ಹಾಕ್ಕೊಂಡಿದ್ದೀನಿ. ತೋಟದಲ್ಲೆಲ್ಲ ಬಾಳೆ ಎಲೆ ಬಿಡೋ ಕಾರಣದಿಂದ ಹೆಚ್ಚಾಗಿ ಅಡುಗೆ ಮನೆಯಲ್ಲಿ ಬಾಳೆ ಎಲೆ ಉಪಯೋಗ ಇರುತ್ತೆ. ಅದಲ್ಲದೆ ಬಾಳೆ ಎಲೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗೆ ತೆಂಗಿನಕಾಯಿ ತುರಿದಾದ್ಮೇಲೆ ಕೆಳಗಿರೋ ಒಂದು ಸುಳಿನ ತೆಗಿಬೇಕು ಅಂದರೆ ಸ್ಪೂನಲ್ಲಿ ಈ ರೀತಿಯಾಗಿ ತೆಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕಪ್ಪಗಿರೋ ಭಾಗ ಕೂಡ ಅವಾಯ್ಡ್ ಆಗುತ್ತೆ. ತುರ್ಕೊಂಡಿರೋ ಕಾಯಿ ಸುಳಿನ ಈಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಕಾಯಿ ಸುಳಿನೂ ಸಣ್ಣ ಆಗುತ್ತೆ. ಹಾಗೆ ಪಾಕ ತರಿಸೋಕ್ಕೂ ಚೆನ್ನಾಗಿರುತ್ತೆ. ಮಿಕ್ಸಿ ಮಾಡುವಾಗ ನೀರೇನು ಹಾಕೋದು ಬೇಡ, ಡ್ರೈ ಆಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಹಾಗೆ ಅದನ್ನು ಒಂದು ಪಾತ್ರಕ್ಕೆ ಬರಮಾಡಿಕೊಂಡು ಅದಕ್ಕೆ ಅರ್ಧ ಬೌಲ್ ಆಗೋಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ. ಸಿಹಿಗೆ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಇದು ಮಲೆನಾಡಿನ ಆಲೆಮನೆಗಳಲ್ಲಿ ಸಿಗುವಂಥದ್ದು ಕೆಂಪು ಬೆಲ್ಲ. ಹಾಗೆ ಇದು ಸ್ವಲ್ಪ ತೆಳುವಾಗಿರುತ್ತೆ. ನಿಮಗೆ ಈ ಬೆಲ್ಲ ಸಿಗದೆ ಹೋದರೆ ಉಂಡೆ ಬೆಲ್ಲ ಕೂಡ ನಿಮ್ಮ ಒಂದು ಸಿಹಿಯ ಅಂದಾಜಿಗೆ ಹಾಕ್ಕೋಬೋದು. ಕಾಯಿ ಸುಳಿ ಬೆಲ್ಲ ಎಳ್ಳನ್ನು ಈ ರೀತಿಯಾಗಿ ಸೌಟಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಲೆ ಮೇಲಿಟ್ಟು ಇದನ್ನು ಪಾಕ ತರಿಸ್ತಾ ಇದ್ದೀನಿ. ಬೆಲ್ಲ ಈ ರೀತಿ ಕಾಯಿ ಸುಳಿ ಜೊತೆ ಮಿಕ್ಸಾಗಿ ಈ ಕುದಿ ಬರ್ತಾ ಇದ್ದಂಗೆ ಅರ್ಧ ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಬೇಕು. ಗೋಧಿ ಹಿಟ್ಟನ್ನು ಸೇರಿಸೋದ್ರಿಂದ ಇದು ಚೆನ್ನಾಗಿ ಅಂಟಾಗಿ ಬರುತ್ತೆ. ಕಣಕನೂ ಕೂಡ ನಮಗೆ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಹದ ಕೊಡುತ್ತೆ. ಸೌಟಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡಾಗ ಬೆಲ್ಲದ ಪಾಕದಲ್ಲಿ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಕರ್ಜಿಕಾಯಿ ಹೂರಣ ರೆಡಿಯಾಗಿದೆ. ಈಗ ಇದನ್ನು ಆರೋಕ್ಕೆ ಬಿಡೋಣ. ಹಾಗೆ ಕಣಕವನ್ನು ತಯಾರಿಸ್ಕೊಳ್ಳೋಣ. ಕಣಕ ತಯಾರಿಸ್ಕೊಳ್ಳೋಕ್ಕೆ ನಾನಿಲ್ಲಿ 2 ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು. ಹಾಗೆ ಒಂದು ಸೌಟಲ್ಲಿ 2 ಸ್ಪೂನ್ ಆಗೋಷ್ಟು ತುಪ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ತುಪ್ಪ ಬಿಸಿ ಮಾಡಿಕೊಂಡು ಹಾಗೆ ಇದರ ಮಧ್ಯ ಸ್ವಲ್ಪ ಈ ರೀತಿ ಕೈಯಲ್ಲಿ ಹೊಂಡ ತೋಡ್ಕೊಂಡು ಅದಕ್ಕೆ ಹಾಕೋತಾ ಇದ್ದೀನಿ. ನೀವು ಎಣ್ಣೆನ ಕೂಡ ತುಪ್ಪದ ಬದಲಿಗೆ ಯೂಸ್ ಮಾಡ್ಬೋದು. ಇದು ಕ್ರಿಸ್ಪಿ ಆಗೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನೀರಿಗೆ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡು ಅದನ್ನು ಸ್ವಲ್ಪನೇ ಹಾಕಿ ಹಿಟ್ಟನ್ನು ನಾನು ಕಲಿಸ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿ ಅದನ್ನು ಇಟ್ಕೊಂಡಿದ್ದೀನಿ. ತಣ್ಣಗಾಗಿರೋ ಕರ್ಜಿಕಾಯಿ ಹೂರಣಕ್ಕೆ ಈಗ ನಾನು ಯಾಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಮನೆಯವರ ಸಹಕಾರ ಎಲ್ಲ ಬೇಕಾಗತ್ತೆ. 2 ಅಥವಾ 3 ಜನ ಇದ್ದರೆ ಒಳ್ಳೆಯದು ಕರ್ಜಿಕಾಯಿ ಮಾಡೋಕ್ಕೆ. ನಾವಿಲ್ಲಿ 2 ಮಾಡ್ತಾಯಿದ್ದೀವಿ. ಉದ್ದ ಶೇಪಲ್ಲಿ ಉಂಡೆಯನ್ನು ಕಟ್ಕೊಂಡ್ರೂ ಒಳ್ಳೆಯದು. ಕರ್ಜಿಕಾಯಿ ಶೇಪು ಕೂಡ ದೋಣಿ ಆಕಾರ ಆಗಿರೋದ್ರಿಂದ ಉದ್ದ ಶೇಪಲ್ಲಿ ಉಂಡೆ ಕಟ್ಕೋತಾ ಇದ್ದೀವಿ. ಹಾಗೆ ನಾನು ಹಾಳೆಯನ್ನು ಒರಿತಾ ಇದ್ದೀನಿ. ಕರ್ಜಿಕಾಯಿ ಅಂತೂ ಗರಿ ಗರಿಯಾಗಿ ಚೆನ್ನಾಗಿ ರೆಡಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಹಾಗೆ ಹಿಟ್ಟನ್ನು ನಾವು ಅಕ್ಕಿ ಹಿಟ್ಟನ್ನು ತಗೋಬೇಕು ಒರೆಯೋಕ್ಕೆ ಕೂಡ, ಇದು ಗರಿ ಆಗುತ್ತೆ.
ಒಂದು ದೊಡ್ಡ ತೆಂಗಿನಕಾಯಲ್ಲಿ ನಾವು ಮಾಡಿರೋದು 50 ಕರ್ಜಿಕಾಯಿ ಹಾಗೆ 11 ಮೋದಕ. ಇದನ್ನು ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಕರಿತಾ ಬಂದರೆ ಗರ್ಗರಿಯಾದ ಕರ್ಜಿಕಾಯಿ ರೆಡಿ ಆಗುತ್ತೆ. ಹಾಗೆ ಅದನ್ನು ಗಾಳಿ ಆಡದ ಡಬ್ಬದಲ್ಲಿ ತುಂಬಿಟ್ಕೊಂಡ್ರೆ 15 ದಿನಗಳ ತನಕ ನಾವು ಇದನ್ನು ತಿನ್ಬೋದು, ಕ್ರಿಸ್ಪಿಯಾದ ಕರ್ಜಿಕಾಯನ್ನು. ನನ್ನ ಮುಂದಿನ ವಿಡಿಯೋದಲ್ಲಿ ಗೌರಿ ಗಣೇಶ ಹಬ್ಬದ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರಾದರೂ ಹೊಸಬರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಂದಿನ ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ. ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.